ಮಾರ್ಗದರ್ಶನ ಕೊಡ್ತಾರ. ಅದಷ್ಟೇ ಅಲ್ಲದೆ ಅದನ್ನ ಅವಲಂಬಿಸ್ಕೊಂಡು ಎಷ್ಟೊಂದ್ ಜನ ಜೀವನನ ಚೇಂಜ್ ಮಾಡ್ಕೊಂಡವ್ರ ಅದಾರ. ಸೊ ಅವ್ರ ಪ್ರವಚನ ಎಲ್ಲಾರು ಒಂದೊಂದ್ಸಲ ಕುಂತು ನೋಡ್ಬೇಕು. ಪ್ರತಿ ವರ್ಷ ಜಾತ್ರೆ ಒಳಗ ಈ ಗುಡ್ಡದಾಗ ಅವ್ರ ಪ್ರವಚನ ಕೊಡ್ತಾರ್ರಿ. ಅದು ತುಂಬಾ ಚೆನ್ನಾಗಿ ಎಷ್ಟೊಂದ್ ಜನ ಗುಡ್ಡ ತುಂಬಾ ಕುಂತ್ಕೊಂಡು ನೋಡಿ ಅದನ್ನ ಎಷ್ಟೊಂದ್ ಜನ ಅದನ್ನ ಅವಲಂಬಿಸ್ಕೊಂಡು ಚೇಂಜ್ ಆದವ್ರ ಅದಾರ. ಅಷ್ಟೇ ಅಲ್ಲದೆ ಅವರು ಎಲ್ಲಾ ರೀತಿಯಾದ ಎಜುಕೇಶನ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರ. ಎಜುಕೇಶನ್ಗೆ ಬಾಳ್ ಪ್ರಿಫರೆನ್ಸ್ ಕೊಡ್ತಾರೆ. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಇಲ್ಲಿಗ್ ಬಂದು ಬಡವರಿಗೆ ಹೆಲ್ಪ್ ಬಾಳ್ ಮಾಡ್ತಾರ. ಯಾಕಂದ್ರೆ ಈಗ ಎಷ್ಟೊಂದ್ ಜನ ಕಾನ್ಸ್ಟೇಬಲ್ ಮಕ್ಳು, ಈ ಕೆಲ್ಸದವ್ರು, ಅವ್ರ ಮಕ್ಳು ಹೆಣ್ಮಕ್ಳು ಇರ್ತಾರ. ಅವ್ರು ಬೇರೆ ಕಡೆ ಹೋಗಿ ಓದಕ್ ಆಗ್ತಿರಲ್ಲ, ಫೀಸ್ ಕಮ್ಮಿ, ಫೀಸ್ ಎಲ್ಲ ಜಾಸ್ತಿ ಇರ್ತೈತಿ ಬೇರೆ ಕಡೆ. ಅದೇ ಇಲ್ಲಿ ಆದ್ರ ಅವ್ರಿಗೆ ವಸತಿ ಫ್ರೀ ಇರ್ತೈತಿ. ಅದಕ್ಕೋಸ್ಕರ ಅವ್ರು ಎಲ್ಲಾರಿಗೂ ಅನುಕೂಲವಾಗಂಗ, ಬಡವ್ರಂತ ಅಲ್ದೆ ಶ್ರೀಮಂತರಂತ ಅಲ್ದೆ ಎಲ್ಲಾರಿಗೂ ಅನುಕೂಲವಾಗುವಂಗ ವಸತಿಗೆ ಬಹಳ ಪ್ರಿಫರೆನ್ಸ್ ಕೊಡ್ತಾರ. ಆಮೇಲೆ ಊಟ ಎಲ್ಲಾ ಫ್ರೀ ಇರುತ್ತ. ಊಟ ಪ್ರತಿ 3 ಹೊತ್ತು ಊಟ ಕೊಡ್ತಾರ. ಅಷ್ಟೇ ಅಲ್ಲದೆ ವೆರೈಟಿ ಸ್ನಾಕ್ಸ್ ಕೊಡ್ತಿರ್ತಾರ. ಊಟನೂ ಅಷ್ಟೇ ಚಂದ ಐತಿ. ಪ್ರತಿ ವರ್ಷ ಜಾತ್ರೆ ಒಳಗ್ ದಾಸೋಹ ಮಾಡ್ತಾರ. ಲಕ್ಷಾಂತರ ಜನಕ್ಕ ಪ್ರತಿ ದಿನ ಪ್ರಸಾದ ಇರ್ತೈತಿ. ಇದು ಎಲ್ಲಾ ಆಗೋದು ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಾರ್ಗದರ್ಶನದಾಗ ನಡೀತಿರ್ತೈತಿ ಪ್ರತಿ ವರ್ಷ. ಅಂಡ್ ಎಲ್ಲಾ ಸ್ಕೂಲು ಎಜುಕೇಶನ್, ಎಲ್ಲಾ ಸ್ಕೂಲು ಕಾಲೇಜಸ್ಸಿಗೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಖುದ್ದಾಗಿ ಹೋಗಿ ಅದನ್ನೆಲ್ಲ ಚೆಕ್ ಮಾಡ್ತಾರ ಪ್ರತಿ ಟೈಮು. ಇಲ್ಲಿ ಎಷ್ಟೊಂದ್ ಜನ ಬಡ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಅನುಕೂಲ ಬಾಳ ಆಗೇತ್ರಿ. ಮೇನ್ ಆಗಿ ಅಭಿನವ ಶ್ರೀ ಗವಿಸಿದ್ದೇಶ್ವರ ಅವರು ಪೂಜ್ಯದಲ್ಲಿ ಇರ್ತಾರೆ. ಅವ್ರು ಈ ಜಾಗದಾಗ ನಡೆದಾಡುವ ದೇವ್ರಂತಂದೆ ಅವ್ರನ್ನ ಎಲ್ಲಾರು ನೋಡ್ತಾರ. ಅಂಡ್ ಅವ್ರು ಇಲ್ಲಿ ಬಂದ್ಮೇಲೆ ತುಂಬಾ ಡೆವಲಪ್ಮೆಂಟ್ ಆಗೈತಿ. ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಎಜುಕೇಶನ್. ಇಲ್ಲಿ ಆಯುರ್ವೇದಿಕ್ ಕಾಲೇಜ್ ಇದೆ, ಡಿಗ್ರಿ ಕಾಲೇಜಸ್, PU ಅಂಡ್ BCom, MCom ಎಲ್ಲಾ ತರದ ಕಾಲೇಜಸ್ ಇದೆ. ಅಷ್ಟಲ್ದೆ ಇಲ್ಲಿ ವಸತಿ ನಿಲಯ ಕೂಡ ಫ್ರೀ ಆಗಿದೆ ಗಂಡು ಮಕ್ಕಳಿಗೆ. ಇವಾಗ ರೀಸೆಂಟ್ ಆಗಿ ಹೆಣ್ಮಕ್ಳಿಗೂ ವಸತಿ ನಿಲಯ ಮಾಡ್ತಿದ್ದಾರೆ. ಇನ್ನು ವರ್ಕಿಂಗ್ ಒಳಗೈತಿ. ಅದು ಕೂಡ ಇನ್ನೇನ್ ಫ್ರೀ ಆಗುತ್ತ. ಎಷ್ಟೋ 10,000ಕ್ಕಿಂತ ಹೆಚ್ಚಾಗಿ ವಸತಿ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಫ್ರೀ ಆಗಿ ಕಲಿಯಾಕ್ ಬರ್ತಿದ್ದಾರೆ. ಎಜುಕೇಶನ್